ದರ್ಶನ್ ಇಲ್ಲದೆ ಡೆವಿಲ್ ದಿ ಹೀರೋ ಸಿನಿಮಾ ಶೂಟಿಂಗ್ ಶುರುವಾಗುತ್ತಾ? ದರ್ಶನ್ ಅವರ ಪಾತ್ರಕ್ಕೆ ಬೇರೆ ನಟ ಆಯ್ಕೆ ಆಗ್ತಾರಾ? ಹಾಗಾದ್ರೆ ಯಾರು ಆ ನಟ? ಸದ್ಯ ಡೆವಿಲ್ ಸಿನಿಮಾದ ಚಿತ್ರೀಕರಣ ಯಾವ ಹಂತದಲ್ಲಿದೆ? ಒಂದು ವೇಳೆ ದರ್ಶನ್ ಅವರಿಗೆ ರೆಗ್ಯುಲರ್ ಜಾಮೀನು ಸಿಗದೆ ಹೋದ್ರೆ ಬಿಗ್ ಬಜೆಟ್ನ ಡೆವಿಲ್ ಸಿನಿಮಾದ ಭವಿಷ್ಯ ಏನು? ದರ್ಶನ್ ಬದಲು ಬೇರೆ ಸ್ಟಾರ್ ನಟ ಈ ಪಾತ್ರವನ್ನ ಮಾಡಿದ್ರೆ ಅಭಿಮಾನಿಗಳು ಒಪ್ಪಿಕೊಳ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಇತ್ತೀಚೆಗೆ ದಾಸನ ಸೆಲೆಬ್ರಿಟಿಗಳನ್ನ ಕಾಡ್ತಾ ಇದೆ. ಈ ನಡುವೆ ಎಐ ತಂತ್ರಜ್ಞಾನದ ಮೂಲಕ ದರ್ಶನ್ ಅವರ ಪಾತ್ರವನ್ನ ಸೃಷ್ಟಿಸಬಹುದು ಎನ್ನುವ ಸಲಹೆಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ರೀತಿ ದರ್ಶನ್ ಅವರನ್ನ ತಂತ್ರಜ್ಞಾನದ ಸಹಾಯದಿಂದ ಕ್ರಿಯೇಟ್ ಮಾಡಿದ್ರೆ ಅವರ ಪಾತ್ರಕ್ಕೆ ಯಾರು ವಾಯ್ಸ್ ಡಬ್ ಮಾಡ್ತಾರೆ ಎನ್ನುವಂತಹ ಮತ್ತೊಂದು ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತೆ. ಆದರೆ ದರ್ಶನ್ ಅವರದ್ದೇ ಧ್ವನಿಯನ್ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟದ ಕೆಲಸವೇನೂ ಅಲ್ಲ. ದರ್ಶನ್ ಅವರ ಧ್ವನಿಯ ಸ್ಯಾಂಪಲ್ ಅನ್ನ ಬಳಸಿಕೊಂಡು ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನದ ಮೂಲಕ ದರ್ಶನ್ ಧ್ವನಿಯನ್ನ ರೀಕ್ರಿಯೇಟ್ ಮಾಡುವಂತಹ ಅವಕಾಶ ಕೂಡ ಇದೆ. ಈಗಾಗಲೇ ಡೆವಿಲ್ ಚಿತ್ರಕ್ಕೆ ಕೇವಲ 25 ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದೆ. ಇನ್ನು ಸಾಕಷ್ಟು ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಹೀಗಾಗಿ ಬಾಕಿ ಉಳಿದಿರುವ ದರ್ಶನ್ ಪಾತ್ರದ ದೃಶ್ಯಗಳನ್ನ ಟೆಕ್ನಾಲಜಿಯ ಸಹಾಯದಿಂದ ಸಿದ್ಧ ಮಾಡಲು ಕೋಟಿ ಹಣ ಖರ್ಚಾಗಲಿದೆ. ಒಂದು ವೇಳೆ ಸಿನಿಮಾ ತಂಡ ಈ ರೀತಿ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ರೆ ಇದು ಹೊಸ ದಾಖಲೆಯನ್ನ ಬರೆದು ಇತಿಹಾಸವನ್ನ ನಿರ್ಮಿಸಲಿದೆ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ್ದರೂ ಕೂಡ ಸಿನಿಮಾಗಳಲ್ಲಿ ನಟಿಸಲು ಅನುಮತಿ ಇಲ್ಲ. ಜೊತೆಗೆ ದರ್ಶನ್ ನಟಿಸುವ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಚಿಕಿತ್ಸೆಯ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೂ ಕೂಡ ತಕ್ಷಣವೇ ಅವರು ನಟಿಸೋದು ತುಂಬಾನೇ ಕಷ್ಟ. ಸರ್ಜರಿ ನಂತರ ಅವರಿಗೆ ಸುದೀರ್ಘ ವಿಶ್ರಾಂತಿಯ ಅವಶ್ಯಕತೆ ಇರಲಿಕ್ಕಿದೆ. ಅಷ್ಟೇ ಅಲ್ಲ, ವ್ಯಾಯಾಮವಿಲ್ಲದೆ ಸರಿಯಾದ ಡಯೆಟ್ ಇಲ್ಲದೆ ಅವರ ದೇಹ ಮೊದಲಿನ ಶೇಪನ್ನು ಕಳೆದುಕೊಂಡಿದೆ. ಒಂದು ವೇಳೆ ಅವರು ಜೈಲಿನಿಂದ ನಿರಪರಾಧಿಯಾಗೋ ಅಥವಾ ರೆಗ್ಯುಲರ್ ಬೇಲ್ ಮೇಲೋ ಹೊರಗೆ ಬಂದರೂ ಕೂಡ ಕೆಲವು ದಿನಗಳ ಕಾಲ ವಿಶ್ರಾಂತಿ ಹಾಗೆ ಫಿಟ್ನೆಸ್ ಅಂತ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಅದೇ ಕಾರಣಕ್ಕೆ ಡೆವಿಲ್ ಚಿತ್ರತಂಡ ಈ ಸಿನಿಮಾವನ್ನ ದರ್ಶನ್ ಅವರಿಲ್ಲದೆ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತಲೆ ಕೆಡಿಸಿಕೊಂಡಿದೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆಯ ನಂತರ ಅವರು ಅಭಿನಯಿಸಿದ್ದಂತಹ ಜೇಮ್ಸ್ ಚಿತ್ರವನ್ನ ಬಿಡುಗಡೆ ಮಾಡಲು ಚಿತ್ರತಂಡ ತುಂಬಾನೇ ಶ್ರಮ ಹಾಕಿತ್ತು. ಅಪ್ಪು ಅವರು ಜೇಮ್ಸ್ ಚಿತ್ರದ ತಮ್ಮ ಪಾತ್ರದ ಚಿತ್ರೀಕರಣವನ್ನ ಬಹುತೇಕ ಮುಗಿಸಿಕೊಟ್ಟಿದ್ರು. ಅವರ ಅಗಲಿಕೆಯ ಬಳಿಕ ಬಾಕಿ ಉಳಿದಿದ್ದ ಕೆಲವು ಸಣ್ಣ ಪುಟ್ಟ ಸೀನ್ಗಳನ್ನ ಡ್ಯೂಪ್ ಮೂಲಕ ಚಿತ್ರೀಕರಿಸಲಾಗಿತ್ತು. ಆದರೆ ಪವರ್ ಸ್ಟಾರ್ ತಮ್ಮ ಪಾತ್ರದ ಡಬ್ಬಿಂಗ್ ಕೆಲಸವನ್ನ ಮಾತ್ರ ಬಾಕಿ ಉಳಿಸಿದ್ರು. ಹಾಗಾಗಿ ಕರ್ನಾಟಕ ರತ್ನನ ಧ್ವನಿಗೆ ಸರಿಸಾಟಿಯಾಗಬಲ್ಲ ಇನ್ನೊಂದು ಧ್ವನಿಗಾಗಿ ಚಿತ್ರತಂಡ ಹುಡುಕಾಟವನ್ನ ನಡೆಸಿತ್ತು. ಕಡೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದಲೇ ಅಪ್ಪು ಅವರ ಪಾತ್ರಕ್ಕೆ ಡಬ್ ಮಾಡಿಸಲಾಗಿತ್ತು. ಕೆಲವು ವಾರಗಳವರೆಗೆ ಶಿವಣ್ಣನ ಧ್ವನಿಯಲ್ಲೇ ಸಿನಿಮಾ ಚಿತ್ರಮಂದಿರಗಳಲ್ಲಿ ಯಶಸ್ಸನ್ನ ಕಾಣ್ತಾ ಇತ್ತು. ಇದರ ಜೊತೆಗೆ ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನದ ಮೂಲಕ ಪುನೀತ್ ಧ್ವನಿಯನ್ನ ಚಿತ್ರಕ್ಕೆ ಅಳವಡಿಸಲು ಚಿತ್ರತಂಡ ಪ್ರಯತ್ನವನ್ನ ಮುಂದುವರಿಸಿತು. ಅಂತಿಮವಾಗಿ ಅದರಲ್ಲಿ ಯಶಸ್ವಿ ಕೂಡ ಆಯಿತು. ಅಭಿಮಾನಿ ದೇವರುಗಳು ಅಪ್ಪು ಅವರ ಧ್ವನಿಯಲ್ಲಿಯೇ ಮತ್ತೊಂದು ಸಿನಿಮಾವನ್ನ ನೋಡಿ ಖುಷಿಪಟ್ಟರು. ಇದಕ್ಕೂ ಮೊದಲು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಗಲಿಕೆಯ ನಂತರ 2016ರಲ್ಲಿ ರಿಲೀಸ್ ಆಗಿದ್ದ ನಾಗರಹಾವು ಸಿನಿಮಾದಲ್ಲಿ ಸಿಜಿಐ ತಂತ್ರಜ್ಞಾನದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಸಂಪೂರ್ಣವಾಗಿ ಮರುಸೃಷ್ಟಿಸಲಾಗಿತ್ತು. ಅಭಿಮಾನಿಗಳು ಮತ್ತೆ ದೊಡ್ಡ ಪರದೆಯಲ್ಲಿ ಸಾಹಸ ಸಿಂಹನನ್ನ ನೋಡಿ ಸಂಭ್ರಮಿಸಿದ್ರು. ಇದೇ ರೀತಿಯಾದ ಟೆಕ್ನಾಲಜಿಯನ್ನ ದರ್ಶನ್ ಅವರ ಗೈರು ಹಾಜರಿಯಲ್ಲಿ ಡೆವಿಲ್ ಚಿತ್ರಕ್ಕಾಗಿ ಬಳಸಲಾಗುತ್ತಾ ಎನ್ನುವಂತಹ ಚರ್ಚೆ ಆರಂಭವಾಗಿದೆ. ಈಗಾಗಲೇ ಎಐ ಟೆಕ್ನಾಲಜಿ ಟ್ರೆಂಡ್ನಲ್ಲಿದೆ. ಡೀಪ್ ಫೇಕ್ ಮೂಲಕ ಹಲವು ಸೆಲೆಬ್ರಿಟಿಗಳ ತದ್ರೂಪಿ ನಕಲಿ ದೃಶ್ಯಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಇದೇ ತಂತ್ರಜ್ಞಾನವನ್ನ ಬಳಸಿ ಬಾಕಿ ಉಳಿದಿರುವಂತಹ ಡೆವಿಲ್ ದಿ ಹೀರೋ ಸಿನಿಮಾ ಕಂಪ್ಲೀಟ್ ಮಾಡಲಾಗುತ್ತಾ ಎನ್ನುವ ಅನುಮಾನ ಕಾಡ್ತಾ ಇದೆ. ಆದರೆ ಇದಕ್ಕೆ ದರ್ಶನ್ ಒಪ್ತಾರಾ ಮತ್ತು ಇದನ್ನ ಅವರ ಅಭಿಮಾನಿಗಳು ಒಪ್ತಾರಾ ಅನ್ನೋದೇ ಡೌಟ್. ಒಂದು ವೇಳೆ ದರ್ಶನ್ ತೂಗುದೀಪ್ ನಟನೆಯ ಡೆವಿಲ್ ದಿ ಹೀರೋ ಸಿನಿಮಾ ಟೆಕ್ನಾಲಜಿ ಸಹಾಯದಿಂದ ಶೂಟಿಂಗ್ ಮುಗಿಸಿ ಬಿಡುಗಡೆಯಾದ್ರೆ ಇದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಲಿಕ್ಕಿದೆ. ಈಗಾಗಲೇ ದರ್ಶನ್ ಅವರ ಹೆಸರನ್ನ ಅವರ ಅಭಿಮಾನಿಗಳು ಟ್ರೆಂಡ್ನಲ್ಲಿಟ್ಟಿದ್ದಾರೆ. ಇದೇ ಸಮಯಕ್ಕೆ ಡೆವಿಲ್ ಸಿನಿಮಾ ಏನಾದರೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದ್ರೆ ಅವರ ಫ್ಯಾನ್ಸ್ ಮಾತ್ರ ಅಲ್ಲ, ದೇಶದಾದ್ಯಂತ ಸಿನಿ ಪ್ರೇಮಿಗಳು ಕುತೂಹಲಕ್ಕಾದ್ರೂ ಈ ಸಿನಿಮಾವನ್ನ ನೋಡ್ತಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡಿಸೆಂಬರ್ ತಿಂಗಳಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಬೇರೆ ಸ್ಟಾರ್ ನಟರ ಸಿನಿಮಾಗಳಿಗೆ ಪೈಪೋಟಿ ನೀಡಬೇಕಾಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಯನ್ನ ಬರೆಯಬೇಕಿತ್ತು. ಆದರೆ ಕೊಲೆ ಪ್ರಕರಣ ದರ್ಶನ್ ಅವರ ವೃತ್ತಿ ಬದುಕಿಗೆ ಕೊಡಲಿ ಪೆಟ್ಟನ್ನ ಕೊಟ್ಟು ಬಿಟ್ಟಿತು.
ಎಲ್ಲ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿ ಯಶಸ್ಸನ್ನ ಕಾಣ್ತಾ ಇರುವ ಹೊತ್ತಲ್ಲೇ ದಾಸ ಕೊಲೆ ಕೇಸ್ನಲ್ಲಿ ಸಿಲುಕಿದ್ದು ಇದರಿಂದ ಮುಕ್ತರಾಗಿ ಆಚೆ ಬರುವುದೇ ಕಷ್ಟವಾಗಿದೆ. ಇದರ ಜೊತೆಗೆ ಬೆನ್ನು ನೋವಿನ ಭೂತ ಕೂಡ ಅವರಿಗೆ ಕಾಟ ಕೊಡ್ತಾ ಇದೆ. ಇದರಿಂದ ದಾಸನ ಅಭಿಮಾನಿಗಳು ಚಿಂತೆಗೀಡಾಗಿದ್ದಾರೆ. ಬೇರೆ ಹೀರೋಗಳ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಹೊತ್ತಲ್ಲಿ ಡೆವಿಲ್ ಬಿಡುಗಡೆ ಆಗದೇ ಇರೋದು ಬೇಸರವನ್ನ ಮೂಡಿಸಿದೆ. ಈ ನಡುವೆ ಟೆಕ್ನಾಲಜಿ ಸಹಾಯದಿಂದ ಡೆವಿಲ್ ದಿ ಹೀರೋ ಕಂಪ್ಲೀಟ್ ಆಗಿ ಬಿಡುಗಡೆ ಆದ್ರೆ ಹೇಗಿರುತ್ತೆ ಎನ್ನುವಂತಹ ಚರ್ಚೆ ಆರಂಭವಾಗಿದೆ. ಪಿ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.